ಎಲ್ರಿಗೂ ನಮಸ್ಕಾರ. ಸುಮಾ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿನಲ್ಲಿ ಮೆಂತ್ಯ ಸೊಪ್ಪಿನ ಚಪಾತಿ ಮಾಡೋದು ನೋಡೋಣ. ನಾನಿಲ್ಲಿ ಅಳತೆ ಪ್ರಕಾರ ಹಾಕ್ಕೊತಾ ಇದ್ದೀನಿ. 1 ಬೌಲಷ್ಟು ಗೋಧಿ ಹಿಟ್ಟು, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ, 1/4 ಸ್ಪೂನಷ್ಟು ಗರಂ ಮಸಾಲ, ಜೀರಿಗೆ ಪುಡಿ 1/4 ಸ್ಪೂನಷ್ಟು, ಮೆಣಸಿನ ಪುಡಿನೂ 1/4 ಸ್ಪೂನಷ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ನೋಡ್ಕೊಳ್ಳಿ. ನಾನು ಅರ್ಧ ಕೆಜಿಗೆ ಮಾತ್ರ ಹಾಕ್ಕೊತಾ ಇದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತೀರ ಅಂದರೆ ಇದು ಮಸಾಲೆ ಎಲ್ಲ ಜಾಸ್ತಿ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಟ್ಟಿಗೆ ಅಂಟೋ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ಏನಪ್ಪ ನೀರು ಅಂತ ತಿಳ್ಕೊಬೇಡಿ. ಇದನ್ನು ಬೆಳಗ್ಗೆ ನಾನು ಇದರಲ್ಲಿ ತರಕಾರಿ ಬೇಯಿಸಿಟ್ಟಿರೋವಂಥ ನೀರು ಹಾಗೆ ಇತ್ತು, ಅದರಲ್ಲೇ ಕಲಿಸ್ತಾ ಇದ್ದೀನಿ. ಅದು ಒಳ್ಳೆಯದಲ್ವ, ಅದಕ್ಕೆ ಹೆಲ್ತ್ಗೆ, ಅದಕ್ಕೆ ನಾನು ಆ ನೀರಲ್ಲೇ ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ. ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಮೆದು ಇರುತ್ತೆ, ನೀರು ಜಾಸ್ತಿನೇ ಬಿಟ್ಬಿಡುತ್ತೆ. ಉಪ್ಪು ಬೇರೆ ಹಾಕಿರ್ತೀವಲ್ಲ ನೋಡಿ. ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನಾನು. ಮಾಮೂಲಿ ನಾವು ಚಪಾತಿ ಹೇಗೆ ಕಲಿಸ್ತೀವೋ ಹಾಗೆ ಕಲಿಸ್ಬೇಕು ಇದನ್ನು. ಆಮೇಲೆ ಸ್ವಲ್ಪ ಒಂದು 10 ನಿಮಿಷ ನೀವು ರೆಸ್ಟ್ ಮಾಡೋಕ್ಕೆ ಬಿಟ್ಟಾಗ ಸ್ವಲ್ಪ ನೀರು ಬಿಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಳ್ಳೋಣ. ಚೆನ್ನಾಗಿ ನಾದ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ನಾನಿದು ಮನೆಯಲ್ಲೇ ಮಾಡಿಸ್ಕೊಂಡಿರೋಂಥ ಗೋಧಿ ಹಿಟ್ಟು. ಮಾಮೂಲಿ ಗೋಧಿ ತೊಗೊಂಡ್ಬಂದು ಒಂದು 10 kg ಗೋಧಿ ತೊಗೊತೀವಿ ಅಂದರೆ 1 kg ಸೋಯಾ ಹಾಕಿ ಇದನ್ನು ಬೀಸಿಸ್ಕೊಂಬರ್ಬೇಕು. ತುಂಬ ಚೆನ್ನಾಗಿ ಬರುತ್ತೆ. ನಾನು 1 ಅವರ್ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಒಂಚೂರು ನೀರು ಬಿಟ್ಟಿಲ್ಲ ನೋಡಿ. ಇವಾಗ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೊಳ್ಳಿ. ನನಗೆ ಈ ಸೈಜ್ ಸಾಕು. ಈ ಸೈಜಲ್ಲಿ ಸ್ವಲ್ಪ ಅಂದರೆ ತುಂಬ ದೊಡ್ಡದಾಗತ್ತೆ. ಇದನ್ನು ನೀವು ಎಷ್ಟು ಅಗಲ ಹೊಸಿತೀರೋ ಅಷ್ಟು ಅಗಲ ನೀವು ಲಟ್ಟಿಸ್ಕೋಬೋದು. ತುಂಬ ಅಗಲ ಬರುತ್ತೆ. ಯಾಕಂದರೆ ಹಿಟ್ಟು ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಅಂಗಡಿಯಿಂದ ಏನು ತೊಗೊಂಬರಲ್ಲ ಹಿಟ್ಟು. ಗೋಧಿ ಏನಿದ್ರು ಆರಾಮಾಗಿ ಸಿಕ್ಕತ್ತೆ. ಗೋಧಿನಲ್ಲೇ ಒಂದು 10 kg ಗೋಧಿಗೆ 1 kg ಸೋಯಾ ಹಾಕ್ಕೊಂಡು ಬೀಸಿಸ್ಕೊಂಬರ್ತೀವಿ. ಸ್ವಲ್ಪ ಮೆಂತ್ಯ ಅದೆಲ್ಲ ಹಾಕ್ತಾರೆ. ತುಂಬ ರುಚಿಯಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ. ನೋಡಿ, ನಾನು ಎಷ್ಟು ಅಗಲ ಮಾಡ್ಕೊಂಡಿದ್ದೀನಿ. ಒಬ್ಬೊಬ್ರು ಏನಿಲ್ಲ ಅಂದ್ರೂ 2 ತಿಂದ್ರೂ ಸಾಕು ಅನಿಸುತ್ತೆ. ಯಾರೆಲ್ಲ ಮೆಂತ್ಯ ಸೊಪ್ಪು ತಿನ್ನಲ್ವೋ ಅವ್ರಿಗೆ ಈ ಥರ ಒಂದು ಚಪಾತಿ ಮಾಡಿ ಕೊಡಿ. ಈ ಮಕ್ಕಳಂತೂ ತಿನ್ನೋದೇ ಇಲ್ಲ ಕಹಿ ಅಂತ. ಆದರೆ ಇದರ ಹೆಲ್ತ್ ಬೆನಿಫಿಟ್ಸ್ ಎಷ್ಟಿದೆ ಅಂದರೆ, ಸೊಪ್ಪಿಂದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಎಲ್ಲರೂ ಅಟ್ಲೀಸ್ಟ್ ಒಂದು ದಿನಕ್ಕೆ 100 ಗ್ರಾಮ್ ಆದರೂ ಮೆಂತ್ಯ ಸೊಪ್ಪು ತಿನ್ನಲೇಬೇಕು ಅಂತ ಹೇಳ್ತಾರೆ ಡಾಕ್ಟ್ರು. ನಾನು ತುಂಬ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟಾಗಲ ಬೇಕೋ ಅಷ್ಟಾಗಲ ಮಾಡ್ಕೊಳ್ಳಿ. ನಾನಿಲ್ಲ ಅರ್ಧ kg ತೊಗೊಳೋದ್ರಿಂದ ಒಂದು 20 ಚಪಾತಿ ಆಗಿತ್ತು ನಾನು ಮಾಡೋ ಸೈಜಲ್ಲಿ. ಟ್ರಿಪ್ಪಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಟ್ರಿಪ್ಗೆ ನೀವು ಮಾಡ್ಕೊಂಡು ಹೋಗ್ಬಿಟ್ರಂತೂ ಆಚೆಗಡೆ ಮೊಸರಂತೂ ಸಿಗುತ್ತೆ. ಅಥವಾ ನಾವು ಇಲ್ಲಿಂದನೇ ಚಟ್ನಿ ಪುಡಿ ಮಾಡ್ಕೊಂಡು ಹೋದ್ರೂ ಸೂಪರಾಗಿರುತ್ತೆ. ಮೊಸರು, ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ಚಪಾತಿ ಮಾತ್ರ ಒಂದು 10 ದಿನ ಆದರೂ ಸ್ಟೋರೇಜ್ ಮಾಡಿ ಇಟ್ಕೋಬೋದು. ಮನೆಯಲ್ಲೇ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಅಥವಾ ಎಣ್ಣೆ, ಬೆಣ್ಣೆನಲ್ಲಂತೂ ಸೂಪರ್ ಕಾಂಬಿನೇಷನ್ ಇದಕ್ಕೆ. ಬಿಸಿನಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಮೊಸರು ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. 2 ಬೆರಳಲ್ಲಿ ತುಂಡು ಮಾಡ್ಬೋದು ಚಪಾತಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.